ಕೂತ್ರಲ್ಲ ಪಾಪ ಗಿಡಕ್ಕೆ ಸ್ಥಾನ ನಿಂತು ನೋಡ್ತಿದ್ರು ನಂತರ ಕರೆ ಕೆಟ್ಟ ಅನ್ನಿಸ್ಕೊಟ್ಟು ನೋಡೋದು. ಆದ್ರ ಅವರ ಬಟ್ಟೆ ಹೇಳ್ಕೊಳ್ಳುವಂತ ಸುಪುತ್ರ ಪ್ರಿಯಾಂಕ ಖಾರ್ಗೆ ಸಾಹೇಬ್ ಹೇಳ್ತಾರೆ, ಮುಸಲ್ಮಾನ ಅಲ್ಲ ನಾ ಅವರ ಹಳ್ಳಿಗಳಿಂದ ನಾವು ಸಾಮರ್ಥ್ಯ ಚಿಂತೆ ಐತಲ್ಲ. ರಜಾಕರಲ್ಲ, ರಜಾಕರ ಮುಸಲ್ಮಾನರಲ್ಲ. ಏನು ಲಿಂಗಾಯತರ ವಾಲ್ಮೀಕಿ ಸಮಾಜ ಏನ್ರಿ, ಆರೋಗ್ಯ ಸಮಾಜ ಏನ್ರಿ? ಈ ತಿಳಿಯಬೇಕು. ಕಡೆಗೆ ಸಾಹೇಬ್ರ ಹಿಂಗ್ಯಾಕ ಹಾದಿ ಬಿಟ್ರಿ ಅಂತ ಈ ಕಡೆ ಹತ್ತಾರ ಗುಲ್ಬರ್ಗ ಕಡೆ ಹದಗೆಟ್ಟು ಹೈದರಾಬಾದ್ ಆಗುತ್ತೆ. ಕೆಲವು ಹದಗೆಟ್ಟು ಹೈದರಾಬಾದ್ ಆಗಿತ್ತಲ್ಲ, ಈಗ ಹೇಳ್ತಾರೆ ಏನಾಯ್ತು ಮಾಡ್ಕೊತಿರ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ನಾವು ದೇಶದಲ್ಲಿ ಉಳಿಬೇಕಾದ್ರೆ ಬಂಧುಗಳು ಯಾಕೆ ಇವತ್ತು ಹೇಳ್ತಾ ಇದ್ದೀನಂದ್ರೆ, ಇವತ್ತು ಸಂವಿಧಾನ ಒಪ್ಕೊಂಡಂತ ದಿವಸ ಭಾರತ. ಆ ಪವಿತ್ರವಾದಂತ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಹೇಳಿದ್ರು. ಅವರೊಂದು ಪುಸ್ತಕ ಬರ್ತಾರೆ, ಓದಿದ್ವಿ. ಯಾರು ಓದಿಲ್ಲ ಅಂಬೇಡ್ಕರ್ ಜೀವನ, ಯಾರು ದಲಿತರಷ್ಟೇ ಅಲ್ಲ ಎಲ್ಲ ಜಾತಿಯವರು ಓದಬೇಕು. ಇವತ್ತು ಏನಾದ್ರು ನೀವು ಕರೆ ಪೂಜೆ ಮಾಡ್ಬೇಕಾಗಿದ್ದರೆ ರಾಷ್ಟ್ರದಾಯಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂಜೆ ಮಾಡ್ಬೇಕು. ಆ ಪುಣ್ಯಾತ್ಮ ಅವಾಗ ಹೇಳ್ಯಾರ 1940 ಭಾರತ ಪಾಕಿಸ್ತಾನ ಎರಡು ದೇಶ ಮಾಡುವಂತದಕ್ಕೆ ನನ್ನ ವಿರೋಧ ಇದೆ. ಒಂದು ವೇಳೆ ನಿಮ್ಮ ಲಾಭಕ್ಕಾಗಿ ಸ್ವಾರ್ಥಕ್ಕೋಸ್ಕರ ಈ ದೇಶ ಹೊಡೆಯುವಂತ ಕೆಲಸ ನೀವು ಮಾಡಿದ್ರೆ ಭಾರತದಲ್ಲಿ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ರಿ. ಪಾಕಿಸ್ತಾನದಲ್ಲಿರುವಂತ ಹಿಂದೂ ದಲಿತರು ಎಲ್ಲರನ್ನೂ ಭಾರತಕ್ಕೂ ಬರೆಯೋದಂತ ಮಾತು ಯಾರು ಹೇಳ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಸಂಗಗಳಲ್ಲ, ನರೇಂದ್ರ ಮೋದಿ ಎಲ್ಲ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಬಂಧುಗಳೇ. ಎಷ್ಟು ಅವ್ರಿಗೆ ಮುಂದಿನ ಅವ್ರಿಗೊಂದು ವಿಚಾರ ಇಟ್ಟಿದ್ರು. ನಾ ಹೇಳಿದ ಈ ದೇಶದ ದುರ್ದೈವ ಅಂದ್ರೆ ಇವತ್ತೇ ನಾವು ಹಾರ ಹಾಕಿ ಬಂದಿವಲ್ಲ, ಯಾರೋ ಹಾರಿಗೆ ಹಾರ